ಹಲೋ ಫ್ರೆಂಡ್ಸ್, ಬೆಂಡಿ ಫ್ರೈ ಮಾಡೋಣ ಬನ್ನಿ. ಬೆಂಡಿನ ನಾನು ಸಣ್ಣದಾಗಿ ಉದ್ದು ಕಟ್ ಮಾಡಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಎಷ್ಟು ಗರಿಗರಿಯಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಮುರಿದ್ರೆ ಮುರಿದ್ಬಿಡಬೇಕು, ಆ ಥರ ಫ್ರೈ ಆಗಬೇಕು. ನೋಡಿ, ಸಣ್ಣ ಉರಿಯಲ್ಲಿ ಮಾಡಿದ್ರೆ 1-2 ಸ್ಪೂನ್ ಎಣ್ಣೆ ಹಾಕಿದ್ದೆ ಅಷ್ಟೇ. ಪುಡಿ ಹಾಕ್ತಾಯಿದ್ದೆ ನೋಡಿ. ಈ ಥರ ಫ್ರೈ ಆದಮೇಲೆ ಇದಕ್ಕೆಲ್ಲ ಮಸಾಲೆ ಹಾಕೋಣ. ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರು 1 ಸ್ಪೂನು, ಆಮೇಲೆ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ಮೇಲೆ ಜೀರಾ ಪೌಡ್ರ್ ಅರ್ಧ ಸ್ಪೂನ್ ಹಾಕಿದೆ. ಆಮೇಲೆ ಗರಂ ಮಸಾಲ 1/4 ಸ್ಪೂನಷ್ಟು, ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಅರಿಶಿನ, ಈಗ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ 1 ದೊಡ್ಡ ಸ್ಪೂನಷ್ಟು ಕಡಲೆ ಹಿಟ್ಟು ಬೇಸನ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಫ್ರೈ ಮಾಡ್ಕೊಳ್ಳೋದು ಒಂದಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ ಸಣ್ಣ ಉರಿಯಲ್ಲಿ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಇದೆ. ಇದಕ್ಕೊಂದು 2 ಹನಿಯಷ್ಟು ನಿಂಬೆಹಣ್ಣು ರಸ ಹಾಕಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಎಷ್ಟು ಕ್ರಿಸ್ಪಿ ಇದೆ ಅಂದರೆ ಹಂಗೆ ಮುರಿದು ಬಿಡ್ತಾ ಇದೆ, ಕೈಲಿ ಇಟ್ಕೊಂಡ್ರೆ ಪುಡಿ ಆಗೋಗ್ತಾಯಿದೆ ನೋಡಿ. ಫ್ಲೇಮ್ ಚಿಕ್ಕಾಗಿದ್ದರೆ ಸೀದೋಗಲ್ಲ ಅಷ್ಟೇ, ಅದು ನೋಡ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಎಳೆ ಬೆಂಡೆಕಾಯಿ ತಗೊಟ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ, ಕಲರ್ಫುಲ್ಲಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.